ಪ್ರಯತ್ನ ಪಡ್ತಾ ಇದೆ ಅನ್ನೋದನ್ನ ನೋಡೋಣ. ಪದ್ಯವನ್ನ ಓದೋದಕ್ಕಿಂತ ಮುಂಚೆ ಆಶಯ ಭಾವವನ್ನ ಒಂದ್ಸರಿ ಓದ್ತೀನಿ. ಮುಂಬೈ, ಬೆಂಗಳೂರು ಮುಂತಾದ ಬೃಹತ್ ನಗರಗಳಲ್ಲಿ ವಾಸ ಮಾಡುವಂತಹ ಜನರ ಮನಸ್ಥಿತಿ ಹೇಗಿದೆ ಅಂದ್ರೆ ಅತಂತ್ರ ಸ್ಥಿತಿ. ಮರುಕ ಹುಟ್ಟಿಸುವಂಥದ್ದು. ಇಂತಹ ನಗರಗಳಲ್ಲಿ ಹುಟ್ಟುವ ಮಕ್ಕಳು ಕಣ್ತೆರೆದಾಗ ಕಾಣುವುದು ಅವಸರದಿಂದ ಸರಿಯುವ ವಾಹನಗಳನ್ನ ಮಾತ್ರ. ಬಾಲ್ಯಾವಸ್ಥೆಯನ್ನ ಹೆತ್ತವರೊಂದಿಗೆ ಒಡಹುಟ್ಟಿದವರೊಂದಿಗೆ ಸಮೃದ್ಧಗೊಳಿಸಿಕೊಳ್ಳುವಂತ ಅವಕಾಶದಿಂದ ಈ ಮಕ್ಕಳು ವಂಚಿತರಾಗಿರ್ತಾರೆ. ಎಂತಹ ಮಾತುಗಳನ್ನ ನಾವಿಲ್ಲಿ ಕೇಳ್ತಾ ಇದೀವಿ ನೋಡಿ. ಮುಂಬೈ, ಬೆಂಗಳೂರು, ಪೂನಾ, ಹೈದರಾಬಾದ್ ಇವಿಷ್ಟಲ್ಲ, ನಮ್ಮ ದೇಶದಲ್ಲಿ ಲಕ್ಷಾಂತರ ನಗರಗಳು ಏನಿದಾವಲ್ಲ, ಇವತ್ತು ಮುಂದುವರೆದಂತಹ ಅಭಿವೃದ್ಧಿ ಹೊಂದಿರತಕ್ಕಂತಹ ನಗರಗಳು ಅಂತ ನಾವೇನ್ ಕರಿತಾ ಇದ್ದೀವಿ, ನಮ್ಗೆ ಆಕರ್ಷಣೆ ಸ್ವರ್ಗದ ಹಾಗೆ ಕಾಣಿಸ್ತಾ ಇದೆ. ಹಳ್ಳಿಗಳಲ್ಲಿ ಇರುವಂತ ಇವತ್ತಿನ ಯುವ ಪೀಳಿಗೆ ಅಂತೂ ಹೇಳ್ಬೇಕು ಅಂದ್ರೆ, ನಾನು ನಿಜವಾಗ್ಲೂ ನಾನು ಕ್ಲಾಸ್ಗಳಲ್ಲಿ ಪಾಠ ಮಾಡುವಾಗ ಹೇಳ್ತೀನಿ, ದಯವಿಟ್ಟು ನೀವು ಯಾರು ಸಿಟಿಗಳನ್ನ ಆ ಸಿಟಿಗಳಿಗೆ ಮೋಹಿತರಾಗಿ ಆಕರ್ಷಿತರಾಗಿ ಹೋಗಬೇಡಿ. ದಯವಿಟ್ಟು ನಿಮ್ಮ ಹಳ್ಳಿಗಳನ್ನ ಉದ್ಧಾರ ಮಾಡಿ, ನೈಸರ್ಗಿಕವಾಗಿ ಏನೂ ನಾಶವಾಗದೇ ಇರುವ ಹಾಗೆ ನೋಡ್ಕೊಳ್ಳುವ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡಿ, ಓದುವಂತಹ ವಿದ್ಯಾರ್ಥಿಗಳು ನಿಮ್ಮ ಬದುಕನ್ನ ಅಲ್ಲಿ ಹೋಗಿ ಕಟ್ಕೊಳ್ಳಿ, ಅದನ್ನೇ ಸ್ವರ್ಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ನಾನು. ಯಾಕೆಂದ್ರೆ ನೋಡಿ, ಅಲ್ಲಿ ಎಂತೆಂಥ ಪದಗಳನ್ನ ಹೇಳಿದ್ದಾರೆ ಅಂತ ಹೇಳಿ. ಅತಂತ್ರ ಸ್ಥಿತಿ ಇವತ್ತಿನ ನಗರವಾಸಿಗಳ ಬದುಕು. ಅಯ್ಯೋ ಅನ್ಸುತ್ತೆ ಅವ್ರನ್ನ ನೋಡಿದ್ರೆ ಅಂತ. ಊಟ ಸಮಯಕ್ಕೆ ಸರಿಯಾಗಿ ತಿಂತಾರೋ ಇಲ್ವೋ, ಯಾಕೆಂದ್ರೆ ಇನ್ನೊಬ್ಬರ ಅಧೀನದಲ್ಲಿ ಇರ್ತೀವಿ ನಾವು. ನಗರವಾಸಿಗಳು ಇನ್ನೊಬ್ಬರ ಅಧೀನಕ್ಕೆ ಒಳಪಟ್ಟಿರೋದ್ರಿಂದ ಆ ಸಮಯಕ್ಕೆ ಏನಾಗ್ಬೇಕು ಅದಾಗಬೇಕು. ನೀವು ಚೆನ್ನಾಗಿದ್ದೀರಾ, ಹುಷಾರಾಗಿದ್ದೀರಾ ಇಲ್ವಾ, ಇನ್ನೊಂದ ಮತ್ತೊಂದ, ನಿಮ್ಮ ಭಾವನೆಗಳು ಸಂತೋಷದಾಯಕವಾಗಿದ್ದಾವ, ದುಃಖದ ರೀತಿಯಲ್ಲಿದ್ದಾವ, ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ನಗರಗಳು ಹುಟ್ಕೊಳ್ಳೋದಕ್ಕೆ ಸಾಧ್ಯನೂ ಇಲ್ಲ, ನಗರಗಳು ಅಭಿವೃದ್ಧಿ ಆಗೋದಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಭಾವನಾರಹಿತವಾದಂತಹ ಈ IT-BT ಕಂಪನಿಗಳು ಅಥವಾ ವಿದೇಶಿ ಕಂಪನಿಗಳು ಯಾವಾಗ ನಮ್ಮ ದೇಶಕ್ಕೆ ಲಗ್ಗೆ ಇಟ್ಟು ಜಾಗತೀಕರಣ ಅಂತ ಏನು ಬಂತಲ್ಲ, ಅಲ್ಲಿಂದ ಶುರುವಾಯಿತು ಅಭಿವೃದ್ಧಿಯ ಹೆಸರಿನಲ್ಲಿ ದುರಂತಗಳನ್ನು. ನಮ್ಮ ದೇಶ ಅಂತಲ್ಲ, ಆರ್ಥಿಕತೆಯ ಅಭಿವೃದ್ಧಿ ಅಂತ ಹೇಳಿದ್ರೆ ಇದೇ ಅನ್ಕೊಂಡ್ಬಿಟ್ಟಿದೀವಿ. ನಗರಗಳ ಅಭಿವೃದ್ಧಿ, ಪ್ರಕೃತಿಯ ನಾಶ, ನಗರಗಳ ಅಭಿವೃದ್ಧಿ, ಅದೇ ನಮ್ಮನ್ನ ಬದುಕಿಸುತ್ತೆ ಅಂತ. ಸೊ ಕೆಲವೊಂದು ಪಠ್ಯಗಳಲ್ಲಿ ನಿಮ್ಗೆ ದ್ವಿತೀಯ PUC ನಲ್ಲಿ ಕೊಟ್ಟಿದ್ದಾರೆ ಪ್ರಕೃತಿಯನ್ನ ಹೇಗೆ ನಾಶ ಮಾಡ್ತಾ ಇದ್ದೀವಿ ಅಂತ. ಏಕೆಂದ್ರೆ ನಿಮ್ಗೊಂದು ಪಾಠನೇ ಇದೆಯಲ್ಲ, ಅಭಿವೃದ್ಧಿ ತಂದ ದುರಂತ ಅಂತ. ಅದು ವಾಲ್ಪರೈನ ಅಭಿವೃದ್ಧಿ ತಂದ ದುರಂತ, ಅದರಲ್ಲೂ ಕೂಡ ಇದೆ ಪ್ರಕೃತಿಯ ನಾಶ. ಒಂದು ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಪ್ರಕೃತಿಯನ್ನ ನಾಶ ಮಾಡ್ತಾ ಇದ್ದೀರಿ. ಅದು ಬರೀ ನಿಮಗ್ ಮಾತ್ರ ಅಲ್ಲ, ಬೇರೆ ಬೇರೆ ಜೀವಿಗಳನ್ನು ಕೂಡ ನಾಶ ಮಾಡ್ತಾ ಇದ್ದೀರಿ. ಇದರಿಂದ ಅಭಿವೃದ್ಧಿ ಪ್ರಯೋಜನವೇನು, ಯಾಕಾಗಿ ಮಾಡಬೇಕು ಅನ್ನುವಂಥದ್ದು. ಸೊ ಇಲ್ಲೂ ಕೂಡ ಈ ನಗರವಾಸಿಗಳ ಮಕ್ಕಳು ಏನಾದ್ರೂ ನೋಡ್ಬೇಕು ಹುಟ್ಟಿದ ತಕ್ಷಣ ಅಂದ್ರೆ ವಾಹನಗಳನ್ನ ನೋಡ್ತವೆ. ವಾಹನಗಳನ್ನ ನೋಡಿ ಕಲಿಯುವಂಥದ್ದು ಏನಿದೆ ಮಕ್ಕಳು? ಬಾಲ್ಯ ಅವಸ್ಥೆಯಲ್ಲಿ ಏನ್ ಕಲಿಬೇಕು ಮಕ್ಕಳು? ಅದಿಲ್ಲ, ಅದು ಸಿಗೋದಿಲ್ಲ ಇಲ್ಲಿ. ಹೆತ್ತವರು ಒಡ ಹುಟ್ಟಿದವರೊಟ್ಟಿಗೆ ಬೆಳಿಬೇಕು ಮಗು, ಇಲ್ಲ ಆಯಾಗಳ ಕೈಯಲ್ಲಿ ಬೇಬಿ ಸಿಟ್ಟಿಂಗ್ ಅಲ್ಲಿ. ನೋಡಿ ಎಂತಹ ದುರ್ದೈವ ಇದು. ಹುಟ್ಟೋಕಿನ ಮುಂಚೆನೆ ಅಡ್ಮಿಷನ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಇವತ್ತು ಮಕ್ಕಳ ಹೆಸರಿನಲ್ಲಿ ಸ್ಕೂಲುಗಳಲ್ಲಿ ಅಥವಾ ಇನ್ನೆಲ್ಲೋ. ಮಕ್ಕಳು, ಮಗು ಹುಟ್ಟೋದು ಗಂಡೋ ಹೆಣ್ಣೋ ಗೊತ್ತಿಲ್ಲ, ಆದ್ರೆ ಹುಟ್ಟೋದಕ್ಕಿಂತ ಮುಂಚೆ ಅಡ್ಮಿಷನ್ಗೆ ಅಪಾಯಿಂಟ್ಮೆಂಟ್ಗಳನ್ನ ತಗೊಳ್ಳುವಂಥದ್ದು. ಮಗು ಹುಟ್ಟಿದೆ, ಅದ್ರ ಒಟ್ಟಿಗೆ ತಾಯ್ತನವನ್ನ ಅನುಭವಿಸ್ಬೇಕು ಅನ್ನುವಂಥದ್ದು ಇರುತ್ತೆ. ಅದನ್ನ ಭಾವನೆಗಳನ್ನ ಹೊಡೆದಾಕ್ಬೇಕು. ಏಕೆಂದ್ರೆ ನಗರವಾಸಿಗಳ ಬದುಕು ಹಾಗೆ ಇದೆ, ಯಾಂತ್ರಿಕವಾಗಿದೆ. ಅಲ್ಲಿ ಭಾವನೆಗಳಿದ್ರು ಕೂಡ ಅದನ್ನ ಸಾಯಿಸ್ಕೊಂಡು ಬದುಕುವಂತ ಪರಿಸ್ಥಿತಿ. ಇಲ್ಲಾಂದ್ರೆ ಬದುಕಕ್ಕಾಗಲ್ಲ ನಗರಗಳಲ್ಲಿ. ಅದಕ್ಕೆ ಅವ್ರನ್ನ ನೋಡಿದ್ರೆ ಮರುಕ ಹುಟ್ಟುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಂತ್ರಿಕ ಬದುಕಿನ ಆವರಣಕ್ಕೆ ಎಳತನದಲ್ಲೇ ಸಿಲುಕಿ ನಲುಗುವಂತಹ ದಾರುಣತೆಯನ್ನ ಈ ಒಂದು ಪ್ರಸ್ತುತ ಕವಿತೆಯಲ್ಲಿ ನಾವು ಕಾಣಬಹುದು. ದುರಂತವೇ, ನಗರವಾಸಿಗಳ ಜೀವನ ದುರಂತವೇ. ನಾವು ಸಿಕ್ಕಾಪಟ್ಟೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀವಿ, ವೀಕೆಂಡ್ ಅಲ್ಲೆಲ್ಲ ಹೊರಗಡೆ ಹೋಗ್ತೀವಿ, ಇನ್ನೊಂದು ಮತ್ತೊಂದು. ನಮ್ಮ ಭಾವನೆಗಳು ಯಾವಾಗ ಬರುತ್ತೆ ಆವಾಗ ಅದನ್ನ ಅನುಭವಿಸ್ಬೇಕು ನಾವು. ನಮ್ಮಲ್ಲಿ ಏನಾಗ್ತಾ ಇದೆ, ನಗರವಾಸಿಗಳಲ್ಲಿ ನಾವು ಎಂಜಾಯ್ ಮಾಡೋದಕ್ಕೆ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ಬದುಕುವ ಪರಿಸ್ಥಿತಿ ಬಂದಿದೆ, ಹೌದಲ್ಲ? ಇದನ್ನೇ ಅವರು ಯಾಂತ್ರಿಕ ಬದುಕು ಅಂತ ಹೇಳ್ತಾ ಇದ್ದಾರೆ. ಆ ಕ್ಷಣಕ್ಕೆ ನಮ್ಗೆ ಸಂತೋಷ ಆಗುತ್ತೆ, ನಾವು ನಗಬೇಕು, ದುಃಖ ಆಗುತ್ತೆ, ನಾವು ಅಳ್ಬೇಕು. ಇಲ್ಲ, ನಗರವಾಸ ಮಾಡುವಂತಹ ಒಂದು ಜನಗಳಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಭಾವನೆಗಳನ್ನು ಕೂಡ ಈ ಟೈಮಲ್ಲೇ ನಾವು ಅದನ್ನ ಅನುಭವಿಸ್ಬೇಕು ಅನ್ನುವಂಥ ಪರಿಸ್ಥಿತಿಗೆ ಬಂದು ಇವತ್ತು ನಾವು ನಿಂತಿದ್ದೀವಿ. ಈ ಒಂದು ಇಡೀ ಕವಿತೆಯ ರಚನಾ ಕ್ರಮ
ಅರ್ಜಿ ನಮೂನೆಯ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನೀಡುವಂತಹ ವಿವರಣೆಗಳಲ್ಲಿಯೂ ಕೂಡ ದನಿ ಇಲ್ಲದೆ ಇರುವಂಥದ್ದನ್ನ ಸಾಂಕೇತಿಕವಾಗಿ ಈ ಒಂದು ಪದ್ಯ ನಮಗೆ ಕಟ್ಟಿಕೊಡುತ್ತೆ. ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಅಸಾಧ್ಯ. ನಾನು ಅದೇ ಆವಾಗಲೇ ಹೇಳದ್ನಲ್ಲ, ರಸಾನುಭವಗಳು ಮಾನವನ ಜೀವನದಲ್ಲಿ ಅವನಿಗೆ ಯಾವ್ಯಾವ ಸಮಯಕ್ಕೆ ಬರುತ್ತೆ ಅದನ್ನ ಅನುಭವಿಸ್ತಾ ಹೋಗ್ಬೇಕು ಅವನು. ಆದ್ರೆ ಇಲ್ಲಿಲ್ಲ, ಸತ್ವರಹಿತವಾದ ರಸಾನುಭೂತಿ ಇಲ್ಲದ ರಸವನ್ನ ಅಂದ್ರೆ ಆ ಏನು ನಮ್ಮಲ್ಲಿ ಆಸೆ, ಆಕಾಂಕ್ಷೆ, ಭಾವಗಳು, ರಸಾನುಭವಗಳಿದಾವಲ್ಲ, ಆ ನವರಸಗಳನ್ನ ಆಯಾಯ ಸಮಯಕ್ಕೆ ಅನುಭವಿಸ್ಬೇಕು ಯಾವುದೇ ಜೀವಿ ಆಗಿರ್ಲಿ. ಆದ್ರೆ ನಗರವಾಸಿಗಳಲ್ಲಿ ಅದಿಲ್ಲ. ಅದು ಇಲ್ಲ ಅಂದ್ರೆ ಸಂಪೂರ್ಣವಾಗಿ ಮಾನಸಿಕವಾಗಿದೆ, ಅದನ್ನ ತೋರ್ಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅನ್ನೋದಷ್ಟೇ ಇದರ ಒಂದು ಅರ್ಥ. ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಅಸಾಧ್ಯ ಅನ್ನುವಂತಹ ಧ್ವನಿ ಈ ಒಂದು ಪದ್ಯದಲ್ಲಿ ಇದೆ. ತಂದೆ ತಾಯಿಯರ ಕರುಳು ಬಳ್ಳಿಯ ಪ್ರೀತಿ, ಮಮತೆ, ಆರೈಕೆಗಳಲ್ಲಿಯೂ ಕೂಡ ಕೃತಕತೆ, ಆರ್ಟಿಫಿಷಿಯಲ್ ಲೈಫು, ಕೃತಕತೆ ನೋಡಿ, ಅಲ್ಲಿ ನೈಜವಾದಂಥ ಬದುಕೇ ಇಲ್ಲ, ಬಾಂಡಿಂಗ್ ಇಲ್ಲ, ಆ ಬಾಂಧವ್ಯವೇ ಇಲ್ಲ, ಎಲ್ಲ ನಾಟಕೀಯವಾಗಿ ಬದುಕುವಂಥದ್ದು. ಏಕೆಂದ್ರೆ ಅಲ್ಲಿ ನಮಗೆ ಯಾವ ಸಮಯಕ್ಕೆ ಏನು ಬೇಕೋ ಅದನ್ನ ಬದುಕ್ತಾ ಇಲ್ಲ ನಾವು ನಗರವಾಸಿಗಳು ಅಂತ. ಏಕೆಂದ್ರೆ ಹೊಣೆಗಾರಿಕೆ, ಬರೀ ನಾವು ಬದುಕ್ತಾ ಇರೋದಕ್ಕೆ ಮಕ್ಕಳಿದ್ದಾರೆ ಅವ್ರಿಗೋಸ್ಕರ ನಾವೇನಾದ್ರೂ ಮಾಡಬೇಕು ಅಂತ. ನೀವೇನಾದ್ರೂ ಮಾಡಬೇಕು ಅಂತ ಅಲ್ಲಿ ಓಡ್ತಾ ಇದ್ದೀರಿ, ಯಾರಿಗಾಗಿ ನೀವು ಓಡ್ತಾ ಇದ್ದೀರೋ ಅವರ ಪರಿಸ್ಥಿತಿ ಹೇಗಾಗಿರುತ್ತೆ ಆ ಸಮಯಕ್ಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ. ಇದು ದುರಂತ ಅನ್ನುವಂಥದ್ದು. ನಗರ ಜೀವನದ ಈ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತಿನ ಬದುಕಿನ ಸ್ವರೂಪವನ್ನ ಈ ಮುಂಬೈ ಜಾತಕ ಅನ್ನುವಂಥ ಪದ್ಯ ಸಮರ್ಥವಾಗಿ ತನ್ನಲ್ಲಿ ಹಿಡಿದಿಟ್ಕೊಂಡಿದೆ. ಯಾರ ಹೆಸರನ್ನೂ ಸೂಚಿಸದೆ ಯಾರಾದರೂ ಆಗಬಹುದಾದ ಪರಕೀಯತೆ ಕವಿತೆಗೊಂದು ಸುಂದರ ಚೌಕಟ್ಟನ್ನ ಒದಗಿಸಿದೆ. ಇಲ್ಲಿ ಯಾರ ಹೆಸರನ್ನು ಹೇಳಿಲ್ಲ, ಆದ್ರೆ ನಗರವಾಸಿಗಳಲ್ಲಿ 99 ಭಾಗ, ಇನ್ನು 10% ನನಗೆ ಗೊತ್ತಿಲ್ಲ, ಅವರಲ್ಲೂ ಇದೇ ಇರುತ್ತೆ. ಆದ್ರೆ ಈ ಪದ್ಯಕ್ಕೆ ಅನುಸಾರವಾಗಿ ನಾವು ಹೇಳ್ಕೊಳ್ಳೋಣ, ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ ಯಾರ ಹೆಸರಲ್ಲಿ ಅದು ಯಾರಿಗೆ ಬೇಕಾದ್ರೂ ಅಪ್ಲೈ ಆಗ್ಬೋದು. ನಗರಗಳಲ್ಲಿ ವಾಸ ಮಾಡುವಂತಹ ಯಾವ ವ್ಯಕ್ತಿಗೆ ಬೇಕಾದರೂ ಈ ಪದ್ಯದಲ್ಲಿ ಬರುವಂತಹ ಘಟನೆಗಳು ಅನ್ವಯಿಸಬಹುದು. ಹಾಗಾಗಿನೇ ಈ ಒಂದು ಪದ್ಯಭಾಗದಲ್ಲಿ ಯಾವ ಹೆಸರು ಇನ್ನೊಂದು ಮತ್ತೊಂದನ್ನ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಬಟ್ ಇದು ಎಲ್ಲಾ ವಿಚಾರಗಳನ್ನು ಕೂಡ ನೇರಾನೇರವಾಗಿ ಹೇಳ್ತಾ ಇದೆ. ಒಬ್ಬ ಮನುಷ್ಯ ಬದುಕನ್ನು ಕಟ್ಕೊಳ್ಳಿಕ್ಕೆ ನಗರಗಳಿಗೆ ಬರಬೇಕು ಅಂತಿಲ್ಲ, ಆದ್ರೆ ಬಂದ ಮೇಲೆ ಹೇಗೆ ಬದುಕ್ತಾನೆ ಅನ್ನೋದು ಇದು ಜಗಜ್ಜಾಹಿರು. ಪ್ರಸ್ತುತವಾಗಿ ತುಂಬಾ ಎಲ್ರಿಗೂ ಅಪ್ಲೈ ಆಗುತ್ತೆ ಇದು. ಸೊ ಹಾಗಾಗಿ ಮೊದಲಿಗೆ ಪದ್ಯವನ್ನ ಓದ್ತೀನಿ, ಆಮೇಲೆ ಅದರ ಸಾರಾಂಶವನ್ನ ಹೇಳ್ತೀನಿ. ಯಾಕೆಂದ್ರೆ ಆಧುನಿಕ ಕನ್ನಡ ಆಗಿರೋದ್ರಿಂದ ಇದು ಬಹು ಬೇಗ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ.